ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪಾ ಹೇರ್ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ರೆ ನಾನು ಕೂಡ ಚೆನ್ನಾಗಿದ್ದೀನಿ. ಒಂದಿಷ್ಟು ಬ್ಲೌಸ್ಗಳಿದ್ದಾವೆ, ನಿನ್ನೆ ಹಂಗೆ ಶೇರ್ ಮಾಡ್ಕೊಂಡಿದ್ದೆ. ಇವತ್ತು ನಾನು ಕಟ್ ಮಾಡಿ ತೋರಿಸ್ತೀನಿ. ಅಂದರೆ ಇದು ಬೋಟ್ ನೆಕ್ ಬ್ಲೌಸನ್ನು ಹೇಳಿದ್ದಾರೆ. ಆಲ್ರೆಡಿ ಒಂದು ಬೋಟ್ ನೆಕ್ ಬ್ಲೌಸ್ ಮುಗಿಸಿದ್ದೀನಿ, ಇನ್ನೊಂದು ನಾರ್ಮಲ್ ನೆಕ್ ಬ್ಲೌಸ್ ಮುಗಿಸಿದ್ದೀನಿ. ಅಂದರೆ ಅವ್ರದ್ದು ಎಷ್ಟಪ್ಪ ಅಂತಂದರೆ ಒಂದು 4 ರಿಂದ 5 ಬ್ಲೌಸನ್ನು ಕೊಟ್ಟಿದ್ದಾರೆ. ಅದರಲ್ಲಿ 1-2-3 ಬೋಟ್ ನೆಕ್ ಹೇಳಿದ್ದಾರೆ, ಒಂದೆರಡು ನಾರ್ಮಲ್ ನೆಕ್ ಹೇಳಿದ್ದಾರೆ. ಅದಕ್ಕೆ ಇವತ್ತು ಬೋಟ್ ನೆಕ್ ಬ್ಲೌಸು ಯಾವ ರೀತಿ ಸ್ಟಿಚಿಂಗನ್ನು ಮಾಡಬೇಕಪ್ಪ ಅಂತಂದ್ಬಿಟ್ಟು, ಬೋಟ್ ನೆಕ್ ಬ್ಲೌಸು ಯಾವ ರೀತಿ ಸ್ಟಿಚ್ ಮಾಡಬೇಕು ಮತ್ತು ಕಟ್ಟಿಂಗ್ ಮಾಡೋದು ಇಂಪಾರ್ಟೆಂಟ್. ಕಟ್ಟಿಂಗು ಯಾವ ರೀತಿ ಕಟ್ಟಿಂಗನ್ನು ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ. 36 ಎದೆ ಸುತ್ತಳತೆ ಬ್ಲೌಸ್ ಇದು. 36 ಎದೆ ಸುತ್ತಳತೆಗೆ ನಮ್ಮ ಬೋಟ್ ನೆಕ್ಕನ್ನು ಯಾವ ರೀತಿ ಕಟ್ಟಿಂಗನ್ನು ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ, ಆವಾಗ ನಿಮಗೆ ಕ್ಲಿಯರಾಗಿ ಕಟ್ಟಿಂಗ್ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. 9 ಇಂಚು ಚೆಸ್ಟ್ ಬರುತ್ತೆ, ಅಂದರೆ ಒಂದು ಸೈಡ್ 9 ಇಂಚು, 9 ನಕಲ್ 36 ಇದೆ ಸುತ್ತಳತೆ ಬ್ಲೌಸ್ ಇದು ಅಳತೆ ಬ್ಲೌಸು. ಹಾಗಾಗಿ ಕಟಿಂಗ್ ತೋರಿಸ್ತೀನಿ. ಯಾಕಂದರೆ ಫ್ರಂಟಲ್ಲಿ ನಮಗೆ ನಾರ್ಮಲ್ ನೆಕ್ಕು, ಬ್ಯಾಕ್ ಮಾತ್ರ ಬೋಟ್ ನೆಕ್ಕನ್ನೇ ಹೇಳಿದ್ದಾರೆ. ತೋರಿಸ್ಕೊಡ್ತೀನಿ 36 ಇದೆ ಸುತ್ತಳತೆಗೆ ಯಾವ ರೀತಿ ಒಂದು ಬೋಟ್ ನೆಕ್ಕನ್ನು ಕಟಿಂಗನ್ನು ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಸೀರೆಯಲ್ಲೇ ಇದು ಇದೆ ಬ್ಲೌಸು. ಕಟ್ ಮಾಡಿ ತೆಗೆದು ತೋರಿಸ್ತೀನಿ ನಿಮಗೆ. ಇದು ನೋಡ್ತಾ ಇರ್ಬೋದು, ಈ ರೀತಿ ಬಂದಿದೆ, ಚೆನ್ನಾಗಿ ಬಂದಿದೆ ಬ್ಲೌಸ್ ಪೀಸು ನೋಡ್ತಾ ಇರ್ಬೋದು. ಓಕೆ, ಇದಕ್ಕೆ ನಾನು ಡಿಸೈನ್ ಮಾಡೋದು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇವಾಗ ಸದ್ಯಕ್ಕೆ ಕಟ್ಟಿಂಗನ್ನು ತೋರಿಸ್ತೀನಿ. ಎಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ಕಟ್ಟಿಂಗನ್ನು ನೋಡಿ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಒಂದು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು. ಓಕೆನಾ? ನೋಡ್ತಾ ಇರ್ಬೋದು, ಇವಾಗ 4 ಕೋಡಿಂಗನ್ನು ತೊಗೊಂಡಿದ್ದೀನಿ, ಫ್ರಂಟು ಬ್ಯಾಕು. ಏನಪ್ಪ ಅಂದರೆ ಬ್ಲೌಸಿನ ಉದ್ದ ಬಂದು 15, ಅಂದರೆ ಬ್ಲೌಸಿನ ರೆಡಿ ಬಂದು 14 ಇಂಚು. ನಾನಿಲ್ಲಿ 15 ಇಂಚಿಗೆ ತೊಗೊಂಡಿದ್ದೀನಿ, 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇವಾಗ ಇದು ಚೆಸ್ಟ್ ಮೆಜರ್ಮೆಂಟ್ ಬಂದು 9 ಇಂಚ್ ಅಲ್ವಾ, ಪ್ಲಸ್ 2 ಇಂಚಿನ ತೊಗೊಂಡಿದ್ದೀನಿ. ಸೊಂಟದ ಒಂದು ಸುತ್ತಳತೆ ಎಷ್ಟಿದೆ ಅಂತ ಅದೊಂಚೂರು ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಅಂದರೆ ಬ್ಯಾಕಲ್ಲಿ ನಾನಿವಾಗ ಬ್ಯಾಕ್ ಪಾರ್ಟ್ ಕಟ್ ಮಾಡ್ತಾ ಇರೋದು. ಬ್ಯಾಕಲ್ಲಿ ಎಷ್ಟು ಬರುತ್ತೆ ಅಂತ ನೋಡ್ಕೊಂಬಿಡೋಣ. ಒಬ್ಬೊಬ್ಬರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಬರ್ತಾ ಇರುತ್ತೆ, ಹಾಗಾಗಿ ಅದು ನೋಡ್ಕೊಂಬಿಟ್ಟು ತೊಗೊಂಬಿಡಿ. ಕರೆಕ್ಟಾಗಿ ಈ ರೀತಿ ಒಂದು ರೆಡಿ ಒಂದು ಮಾರ್ಕು ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಯಾಕಪ್ಪ ಅಂದರೆ ಟಕ್ಸ್ ಪಾಯಿಂಟ್ ಹಿಡಿತೀವಲ್ವ, ಆವಾಗ ಒಂದು 2 ಇಂಚ್ ಆಗೋವಷ್ಟು ಮಾರ್ಜಿನ್ಗೆ. ಓಕೆನಾ? ಇದು ಬಿಟ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಇರೋದನ್ನು ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ. ಇವಾಗ ಈ ಶೋಲ್ಡ್ರು ಮತ್ತು ಹಾರ್ಮೋಲ್ ಇಂಪಾರ್ಟೆಂಟ್ ಆಗಿರುತ್ತೆ. 9 ಇಂಚು ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟು ತೊಗೋಬೇಕಪ್ಪ ಅಂತಂದರೆ 6.5 ಇಂಚ್ ಆಗುವಷ್ಟು ನೀವು ಶೋಲ್ಡ್ರನ್ನ ತೊಗೊಳ್ಳಿ. 6.5 ಆಗುವಷ್ಟು 6.5 ಇಂಚು ಶೋಲ್ಡ್ರ್ ತೊಗೊಳ್ಳಿ. ಹಾರ್ಮೋಲ್ ಬಂದು ಒಂದು 6 ಇಂಚಿಗೆ ತೊಗೊಳ್ಳಿ. ಹಾರ್ಮೋಲು 6 ಇಂಚಿಗೆ ತೊಗೊಳ್ಳಿ. ಈ ರೀತಿ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದು ಒಂದು ಕಂಟ್ರೋಲ್ ಶೇಪನ್ನು ಕೊಟ್ಬಿಡಿ. ರೆಡಿ ಇಲ್ಲಿಗೆ ಬರಬೇಕು. ಇವಾಗ ಶೋಲ್ಡ್ರ್ ಬಂದು ಮಾಮೂಲಿ ಸಪ್ರೇಟಾಗಿ ಶೋಲ್ಡ್ರ್ ಬಂದು 3 ಇಂಚು ಡಿವೈಡ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿ 3 ಇಂಚು, ಮಿಕ್ಕಿದ್ದು ಏನಿರುತ್ತಲ್ಲ 3.5 ಇಂಚು ನನಗೆ ನೆಕ್ಕಿಗೆ ಬೇಕು. ಇಲ್ಲಿಂದ ಕರೆಕ್ಟಾಗಿ 4 ಇಂಚ್ ಆಗುವಷ್ಟು ಡೌನ್ ಮಾಡಿಕೊಂಡು ಒಂದು ಬಾಕ್ಸ್ ರೀತಿ ಹಾಕ್ಕೊಳ್ಳಿ. ಈ ಕಡೆಯಿಂದನೂ 4 ಇಂಚ್ ಬೇಕು, ಆ ಕಡೆಯಿಂದನೂ 4 ಇಂಚ್ ಬೇಕು. ಈ ರೀತಿ ಒಂದು ಬಾಕ್ಸ್ ರೀತಿ ಹಾಕ್ಕೊಂಡು ಇವಾಗ ಒಂದು ಶೇಪನ್ನು ಕೊಡಿ. ಈ ರೀತಿ ಒಂದು ಶೇಪ್ ಕೊಟ್ಟು ಇಲ್ಲಿಂದ ಇಲ್ಲಿಗೆ 1 ಇಂಚು, ಇಲ್ಲಿಂದ ಇಲ್ಲಿಗೆ 1 ಇಂಚನ್ನು ಮಾರ್ಕ್ ಮಾಡಿಕೊಂಡು ಈ ರೀತಿ ಕರೆಕ್ಟಾಗಿ ನಮಗೆ
ರೌಂಡ್ ನೆಕ್ ಅನ್ನೋದು ಇಂಪಾರ್ಟೆಂಟು. ಅಂದರೆ ನಮಗೆ ಯಾವ ಶೇಪಲ್ಲಿ ಕೊಡ್ತೀವೋ ಆ ಒಂದು ಶೇಪನ್ನು ನೋಡ್ಕೊಂಬಿಟ್ಟು ನೀವು ಚಾಯ್ಸ್ ಮಾಡಿಕೊಂಡು ಬ್ರಾಡ್ನ ತೆಗಿಬೇಕಾಗುತ್ತೆ. ಅಂದರೆ ಇಲ್ಲಿ ನಾನು ಕರೆಕ್ಟಾಗಿ ಇಲ್ಲಿಂದ ಇಲ್ಲಿ 3.5 ಇಂಚ್ ತೊಗೊಂಡಿದ್ದೀನಿ. ಕೆಳಗಡೆ ಒಂದು 1/2 ಇಂಚ್ ಹೋಗ್ಬಿಡುತ್ತೆ, ಉಳಿಯೋದೇ 3 ಇಂಚ್ ಉಳಿಯುತ್ತೆ ನಮಗೆ. ಮಿಡ್ಲಲ್ಲಿ ನಮಗೆ ಯಾವ ಶೇಪ್ ಬೇಕಾದರೂ ನೀವು ಕೊಟ್ಕೋಬೋದು. ಇಲ್ಲಿಂದ ಒಂದು 3 ಇಂಚಿಗೆ ನಾನು ಬ್ರಾಡ್ ತೆಗಿತೀನಿ. ತುಂಬ ಬ್ರಾಡಲ್ಲ, ಆದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಇಷ್ಟರಲ್ಲೇ ಇದ್ದರೆ ಬೆಸ್ಟು. ಈ ರೀತಿ ಒಂದು ಬಾಕ್ಸ್ ರೀತಿ ಕೊಟ್ಟಿದ್ದೀನಿ. ನೀವು ಯಾವುದೇ ಒಂದು ಡಿಸೈನ್ ಬೇಕಾದರೂ ನೀವು ಕೊಟ್ಕೋಬೋದು. ಇವಾಗ ಕಟ್ ಮಾಡ್ಕೊಂಬಿಡೋಣ. ಹಾರ್ಮೋಲು 2 ಫ್ರಂಟು ಬ್ಯಾಕ್ ಕಟ್ ಮಾಡ್ಕೊಂಬಿಡೋಣ. ಓಕೆನಾ? ಇವಾಗ ಕರೆಕ್ಟಾಗಿ ನಾವು ಈ ಎಕ್ಸ್ಟ್ರಾ ಇರೋದನ್ನು ತೆಗೆದುಬಿಡೋಣ. ಯಾಕಂದರೆ ನಮಗೆ ಆಮೇಲೆ ಕನ್ಫ್ಯೂಷನ್ ಆಗೋದು ಬೇಡ. ಇಲ್ಲಿ ಮೇಲೆ ಒಂದು ಅಂದರೆ ನಾನು ಹೇಳ್ತಿರೋದು ಏನಪ್ಪ ಅಂತಂದರೆ, ಕೆಳಗಡೆ ಒಂದು 2 ಇಂಚ್ 1.5 ಇಂಚ್ ಆಗೋವಷ್ಟು ನಿಮಗೆ ಟಕ್ಸನ್ನು ಹಿಡಿಬೇಕಾಗುತ್ತೆ. ಅದಕ್ಕೆ ಒಂದು 1/2 ಇಂಚ್ ಎಕ್ಸ್ಟ್ರಾನಾಗಿ ಬಿಟ್ಕೊಂಡಿದ್ದೀನಿ. ಇರಲಿ, ಫ್ರಂಟಲ್ಲಿ ನೋಡ್ಕೊಂಡ್ಬಿಟ್ಟು ಆಮೇಲೆ ರಿಮೂವ್ ಮಾಡ್ಕೊಂಡ್ರೆ ಅಡ್ಡಿಲ್ಲ. ಬ್ಯಾಕ್ ಪಾರ್ಟಿ ಮಾತ್ರ ನಾನು 1 ಇಂಚ್ ಯಾರು ತೊಗೊಂಡಿದ್ದೀನಿ ಅಷ್ಟೇ. ಮಿಕ್ಕಿದ್ದು ಕಟ್ ಮಾಡಿದೆ ನಾನು. ಈ ರೀತಿ ಇಲ್ಲಿಗೆ ರೆಡಿ ಬರಬೇಕು. ಎಕ್ಸ್ಟ್ರಾ ಇರೋದು ಏನಿರುತ್ತೆ ಅಲ್ವಾ, ಜಾಸ್ತಿ ಆದರೆ ರಿಮೂವ್ ಮಾಡ್ಕೊಂಡ್ಬಿಡಿ ಅಷ್ಟೇ. ಇವಾಗ ಮೇಲಿರುವ ಬ್ಯಾಕ್ ಪಾರ್ಟ್ ಮಾತ್ರ ನಾನು ಕಟ್ ಮಾಡ್ತಾಯಿದ್ದೀನಿ. ಫ್ರಂಟ್ ಆಗಿ ಬಿಟ್ಕೊಂಡಿದ್ದೀನಿ. ಇವಾಗ ಶೋಲ್ಡ್ರ್ ಕೂಡ ಕಟ್ ಮಾಡ್ಕೊಂಬಿಡೋಣ. ಯಾಕಂದರೆ ಶೋಲ್ಡ್ರ್ ಕಟ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಇದು ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಇವಾಗ ನಾಚ್ ಹಾಕೊಂಡ್ಬಿಡೋಣ. ನಾಚ್ ಹೊಡ್ಕೊಂಡ್ರೆ ನಮಗೆ ಫಿಟ್ಟಿಂಗ್ ಇಲ್ಲಿ ಬರುತ್ತಂತ ಗೊತ್ತಾಗ್ಬಿಡುತ್ತೆ. ಓಕೆನಾ? ಇವಾಗ ಫ್ರಂಟಲ್ಲಿ ಯಾವ ರೀತಿಯಪ್ಪ ಅಂತಂದರೆ, ಕರೆಕ್ಟಾಗಿ ನಾವು ಇಲ್ಲಿ ಆರ್ಮೋಲ್ ತೊಗೊಂಡಿದ್ದೀವಲ್ವ, ಕರೆಕ್ಟಾಗಿ ಈ ಒಂದು ಶೇಪ್ 6 ಇಂಚೇ ತೊಗೊಂಡಿದ್ದೀವಲ್ವ, ಅಲ್ಲಿಂದ ಕರೆಕ್ಟಾಗಿ ನಮಗೆ ಈ ರೀತಿ ಬಾಕ್ಸ್ ಹಾಕ್ಕೊಳ್ಳಿ. ಇಲ್ಲಿಂದ 1 ಇಂಚು ಬ್ಯಾಕಿಗೆ ಬನ್ನಿ. 1 ಇಂಚು ಬ್ಯಾಕಿಗೆ ಬಂದು ಇದೇ ಶೇಪನ್ನು ಇಲ್ಲಿ ಕವರ್ ಮಾಡ್ಕೊಳ್ಳಿ. ಇದೇ ಶೇಪನ್ನು ಕವರ್ ಮಾಡ್ಕೊಳ್ಳಿ. ಈ ರೀತಿ ಇಲ್ಲಿ ಒಂಚೂರು ಒಂದು 1/2 ಇಂಚ್ ಆಗೋವಷ್ಟು ನೀವು ಶೇಪನ್ನು ಕೊಟ್ಬಿಟ್ಟು ರಿಮೂವ್ ಮಾಡ್ಕೊಳ್ಳಿ. ನೋಡಿದ್ರಿ ಅಲ್ವಾ? ಇದು ಫ್ರಂಟಲ್ಲಿ ನಾರ್ಮಲ್ ಲೆಕ್ಕಿಗೆ ಮಾಡುವಂಥ ಒಂದು ಮಾಡಲೇಬೇಕಾದಂಥ ಒಂದು ರೂಲ್ಸು. ಇದು ಮಾಡಿಲ್ಲ ಅಂದರೆ ರಿಂಕಲ್ಸ್ ಬರೋದು, ಬ್ಲೌಸು ಫಿನಿಶಿಂಗ್ ಕುಂದ್ರಲ್ಲ. ಇಲ್ಲಿಂದ ನಾವು ಆ ಫ್ರಂಟ್ ಬ್ಯಾಕಲ್ಲಿ 3 ಇಂಚಿಗೆ ತೊಗೊಂಡಿದ್ದೀವಲ್ಲ ಶೋಲ್ಡ್ರು, ಇಲ್ಲಿ ಕೂಡ ಅದೇ 3 ಇಂಚಿಗೆ ತೊಗೊಂಡು ನಾರ್ಮಲ್ ಲೆಕ್ಕ ಏನಿರುತ್ತೆ ಅಲ್ವ ಅದನ್ನು ಡ್ರಾ ಮಾಡಿಕೊಂಡ್ರೆ, ಅಂದರೆ 6.5 ಇತ್ತಂದರೆ 6.5, 7 ಇತ್ತಂದರೆ 7, ಆ ರೀತಿ ಈ ರೀತಿ ಕೊಟ್ಬಿಟ್ಟು ಒಂದು ಮಾಮೂಲಿಯಾಗಿ ರೌಂಡ್ ನೆಕ್ಕನ್ನು ಡ್ರಾ ಮಾಡ್ಕೊಂಬಿಡಿ. ಈ ರೀತಿ ಬ್ರಾಡೆಲ್ಲ ತೆಗಿಬೇಕು ಹೋಗ್ಬೇಡ್ರಿ. ಈ ರೀತಿ ತೆಗಿಬಾರ್ದು, ಈ ರೀತಿಯೆಲ್ಲ ತೆಗಿಬಾರ್ದು. ಕರೆಕ್ಟಾಗಿ ಇದೇ ರೀತಿಯಲ್ಲಿ ಇದ್ದರೆ ಕರೆಕ್ಟಾಗಿ ಆಗುತ್ತೆ. ಕರೆಕ್ಟಾಗಿ ನಮಗೆ ಇಲ್ಲಿ ಉಕ್ಸ್ಪಟ್ಟಿ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡ್ತೀವಿ, ಅಲ್ಲಿಂದ ಉಕ್ಸ್ಪಟ್ಟಿ ಎಷ್ಟಿದೆಯಪ್ಪ ಅಂತಂದರೆ ಅದನ್ನು ನೋಡ್ಕೊಂಡ್ಬಿಟ್ಟು ನೀವು ಡ್ರಾ ಮಾಡ್ಕೊಳ್ಳಿ. ನಾಲ್ಕು ಇಂಚಿತ್ತು ಅಂದರೆ 5 ಇಂಚಿಗೆ ಡ್ರಾ ಮಾಡ್ಕೊಳ್ಳಿ. 5 ಇಂಚಿತ್ತು ಅಂದರೆ ಒಂದು 6 ಇಂಚು ಹಂಗೆ ಪ್ಲಸ್ 1 ಇಂಚನೇ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಎಲ್ಲನೂ ಅಷ್ಟೇ. ಇಲ್ಲಿ ಫ್ರಂಟಲ್ಲಿ ಯಾವುದೇ ರೀತಿ ಹೆಚ್ಚು ಕಮ್ಮಿ ಎಷ್ಟು ಬರುತ್ತೋ ನೋಡ್ಕೊಂಬಿಟ್ಟು ಪ್ಲಸ್ 1 ಇಂಚನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆ್ಯಡ್ ಮಾಡಿಕೊಂಡ್ರೆ ಕರೆಕ್ಟ್ ಆಗುತ್ತೆ ಬ್ಲೌಸ್. ಇಲ್ಲಾಂದರೆ ಆ್ಯಡ್ ಮಾಡ್ಕೊಂಡಿಲ್ಲ ಅಂದರೆ ತುಂಡಾಗುತ್ತೆ ಬ್ಲೌಸ್.
ಕ್ರಾಸ್ ಪಟ್ಟಿನೂ ಅಷ್ಟೇ, ಅಲ್ಲಿ ಏನಿರುತ್ತೋ ಅದನ್ನು ನೋಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಸರ್ವಿಸ್ ಇಲ್ಲ ಅಂತಂದರೆ ಕರೆಕ್ಟಾಗಿ ಅಳತೆ ಮಾಡ್ಕೊಂಡು ನೀವು ತೆಗಿಬೇಕಾಗತ್ತೆ. ಇಲ್ಲ ಸರ್ವಿಸ್ ಇದೆ ನಡೆಯುತ್ತೆ ಅಂದರೆ ಆ ಕ್ರಾಸ್ ಪಟ್ಟಿನ ಕಣ್ಣು ಅಳತೆಯಲ್ಲೇ ನಾವು ಕಟಿಂಗನ್ನು ಮಾಡ್ಕೋಬೋದು. ನೋಡಿದ್ರಲ್ವ ಯಾವ ರೀತಿ ಒಂದು ಕಟಿಂಗನ್ನು ಮಾಡೋದು ಅಂತ ಅಂದ್ಬಿಟ್ಟು. ಇವಾಗ ನಾನು ಇದನ್ನು ಮೇನ್ ಫ್ಯಾಬ್ರಿಕ್ ಕಟ್ ಮಾಡಿಬಿಟ್ಟು ಸ್ಟಿಚಿಂಗ್ ತೋರಿಸ್ತೀನಿ ನಿಮಗೆ. ಸ್ಟಿಚಿಂಗನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಓಕೆ, ಈ ಒಂದು ಕಟ್ಟಿಂಗ್ ವಿಡಿಯೋ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್.